ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಸೊ ಹಾಗಾದರೆ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ಈ ಸಾರಾಂಶದ ಉದ್ದಕ್ಕೂ ಕೂಡ ಹೇಳುತ್ತಾ ಸಾಗುತ್ತಾರೆ. ಅದರಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅತ್ಯಮೂಲ್ಯವಾಗಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನಿಮ್ಮ ಎದುರಿಗೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಹಾಗಾಗಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಮೆಚ್ಚುಗೆಯ ಲೈಕ್ ಇರಲಿ ಎಂದು ಬಯಸುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದಿಷ್ಟು ಅಂಶವನ್ನು ಆಲಿಸೋಣ. ಮೊದಲನೆಯದು, ದಿನನಿತ್ಯವೂ ಕೂಡ ನಾವು ತಂದೆ ತಾಯಿಯರ ದರ್ಶನವನ್ನು ಪಡೆಯುವುದು. ಯಾವುದೇ ಕೆಲಸವನ್ನು ಮಾಡಲು ಹೊರಟಿರುವ ಮೊದಲು ನೀನು ತಂದೆ ತಾಯಿಯರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ಮುನ್ನುಗ್ಗು. ಆಗ ಖಂಡಿತವಾಗಿಯೂ ಕೂಡ ನೀನು ಹೋಗುತ್ತಿರುವಂತಹ ದಾರಿ, ನೀನು ಮಾಡುತ್ತಿರುವಂತಹ ಕೆಲಸ, ನೀನು ಇಟ್ಟಿರುವಂತಹ ಗುರಿ ಸಫಲತೆಯನ್ನು ಕಾಣುತ್ತದೆ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೂ ಕೂಡ ಕೇವಲ ನಿನ್ನ ತಂದೆ ತಾಯಿಗಳು ಮಾತ್ರ ತನ್ನ ಮಕ್ಕಳ ಮೇಲೆ ಆತ್ಮೀಯವಾಗಿರುವಂತಹ ಸಂಬಂಧಗಳೊಂದಿಗೆ ಆತ್ಮೀಯವಾಗಿರುವಂತಹ ಅತಿ ನಂಬಿಕೆಯನ್ನು ಹೊಂದಿರುತ್ತಾರೆ. ಹಾಗಾಗಿ ಮೊದಲನೇದಾಗಿ ನೀನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ನಿನ್ನ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯುವುದು ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಎರಡನೆಯದು, ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ನಮ್ಮ ಜೀವನದಲ್ಲಿ ಇರುವುದು. ನಾವು ಎಷ್ಟೇ ಗರ್ವವನ್ನು ಪಟ್ಟರೂ ಕೂಡ, ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಒಂದು ತಂದೆ ತಾಯಿಗಳ ಜೊತೆಗೆ ನಮ್ಮನ್ನು ಅತಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಅರ್ಧಾಂಗಿನಿ ಅಂದರೆ ನಮ್ಮ ಪತ್ನಿಯು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಎನ್ನುವುದು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪತ್ನಿ ಇರುವುದು ತುಂಬಾ ಅವಶ್ಯಕವಾಗಿದೆ. ಇನ್ನು ಮೂರನೆಯದು, ಮಾತು ಕೇಳುವಂತಹ ಮಕ್ಕಳು ಇರುವುದು. ಇವತ್ತಿನ ಯುಗದಲ್ಲಿ ನಾವು ಕೇವಲ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳನ್ನು ಕೊಟ್ಟು ಅವರನ್ನು ಹಾಳು ಮಾಡುತ್ತಾ ಇದ್ದೇವೆ. ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಸಂಬಂಧಗಳ ಬೆಲೆ ಗೊತ್ತಿಲ್ಲದಂತೆ ಆಗಿದ್ದಾರೆ. ಹಾಗಾಗಿ ಇಂದು ನಾವು ಮಾಡಬೇಕಾಗಿರುವಂತಹ ಕೆಲಸ ಪುಣ್ಯ ಕಥೆಗಳನ್ನು ಮಕ್ಕಳಿಗೆ ತಿಳಿಸುವುದು, ಜ್ಞಾನವಂತರ ವಿಷಯಗಳನ್ನು ಮಕ್ಕಳಲ್ಲಿ ಬಿತ್ತುವುದು, ಅಜ್ಞಾನವನ್ನು ಒಡೆದು ಹಾಕುವುದು, ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರುವಂತಹ ಅಂಶಗಳತ್ತ ಗಮನವನ್ನು ಹರಿಸುವುದು. ಮಕ್ಕಳು ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಾರೆ, ಯಾವ ರೀತಿಯ ಕೆಲಸಗಳಿಂದ ಅವರ ಜೀವನ ಎನ್ನುವುದು ಹಾಳಾಗುತ್ತಿದೆ ಎನ್ನುವುದರ ಕಡೆಗೆ ನಾವು ಗಮನ ಹರಿಸಬೇಕಾಗಿರುವುದು ತುಂಬಾ ಮುಖ್ಯವಾಗುತ್ತದೆ. ಇನ್ನು ನಾಲ್ಕನೆಯದು, ಜೀವನದ ಉದ್ದಕ್ಕೂ ಕೂಡ ಯಾವುದೇ ರೀತಿಯ ಸಾಲಗಳನ್ನು ಮಾಡದೆಯೇ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವುದು. ಸಾಲ ಇದ್ದಾಗ ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಸಾಲವನ್ನು ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗಲೇಬೇಡಿ. ಇನ್ನು ಐದನೆಯದು, ನಮ್ಮ ಅವಸರಕ್ಕೆ ತಕ್ಕಷ್ಟು ನಮ್ಮ ಬಳಿಯಲ್ಲಿ ಹಣ ಇರುವುದು ಅವಶ್ಯಕ. ಏಕೆಂದರೆ ಹಣದಿಂದಲೇ ಇಡೀ ಜೀವನ ಎನ್ನುವುದು ಸಾಗುವುದಿಲ್ಲ. ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಮಿತ್ರರು, ನಮ್ಮ ಎಲ್ಲ ಸಂಬಂಧಗಳು ಕೂಡ ಬೇಕಾಗುತ್ತದೆ. ಆದರೆ ನಮ್ಮ ಅವಸರಕ್ಕೆ ತಕ್ಕಂತೆ, ವ್ಯವಹಾರಕ್ಕೆ ತಕ್ಕಂತೆ ಹಣ ಇರುವುದು ಅವಶ್ಯಕ. ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅತಿಯಾದರೆ ಹಣ ಎನ್ನುವುದು ನಮಗೆ ನೆಮ್ಮದಿಯನ್ನು ತಂದುಕೊಡುವುದೂ ಇಲ್ಲ. ಅತಿಯಾದರೆ ಅಮೃತವೂ ಕೂಡ ವಿಷವಿದ್ದಂತೆ. ಇನ್ನು ಆರನೆಯದು, ಏನೇ ತಿಂದರೂ ಕೂಡ ಅದನ್ನು ಅರಗಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇರುವುದು. ಅರ್ಥಾತ್ ಒಳ್ಳೆಯ ರೀತಿಯ ಆರೋಗ್ಯವನ್ನು ನಾವು ಜೀವನದಲ್ಲಿ ಕಾಪಾಡಿಕೊಳ್ಳುವುದು. ಆರೋಗ್ಯ ಇದ್ದರೆ ನೀವು ದೊಡ್ಡ ಶ್ರೀಮಂತರು ಎಂದೇ ಅರ್ಥವಾಗುವುದು. ಏಕೆಂದರೆ ಎಷ್ಟೋ ಜನರ ಬಳಿಯಲ್ಲಿ ಇವತ್ತು ಆರೋಗ್ಯ ಇಲ್ಲದಿದ್ದರೂ ಕೂಡ ಹಣ ಹೆಚ್ಚಾಗಿಯೇ ಇರುತ್ತದೆ.
ಹಣ ಹೆಚ್ಚಾಗಿ ಇದ್ದರೆ ಏನು ತಾನೇ ಪ್ರಯೋಜನವಾದೀತು? ನಿಜವಾದ ಶ್ರೀಮಂತ ಯಾರಾದರೂ ಇದ್ದರೆ ಅದು ಉತ್ತಮ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಇದ್ದವನು. ಅವನು ಮಾತ್ರ ನಿಜವಾಗಿಯೂ ಕೂಡ ಜೀವನದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿರುತ್ತಾನೆ. ಇನ್ನು 7ನೆಯದು, 10 ಜನರಲ್ಲಿ ಗೌರವಯುತವಾಗಿ ಬದುಕುವುದು. ನಾವು ಗೌರವಯುತವಾಗಿ ಬದುಕುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ. ಗೌರವ ಎನ್ನುವುದು ಕೊಟ್ಟು ತೆಗೆದುಕೊಳ್ಳುವಂತೆ ಆಗಬೇಕು. ನಾವು ಗೌರವವನ್ನು ಬಯಸುವುದೇ ಆದರೆ ಇತರರಿಗೂ ಕೂಡ ಗೌರವವನ್ನು ಕೊಡುವುದನ್ನು ನಾವು ಕಲಿತುಕೊಳ್ಳಬೇಕು. ಇಲ್ಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಎಲ್ಲರನ್ನೂ ಕೂಡ ಸಮಾನ ಮನಸ್ಥಿತಿಯಿಂದ ನಾವು ಒಪ್ಪಿಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು 8ನೆಯದು, ನಮಗಾಗಿ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತರು ನಮ್ಮ ಬಳಿಯಲ್ಲಿ ಇರುವುದು. ಅವರ ಅಗತ್ಯಗಳಿಗೆ ನಾವು ಅವರಿಗೆ ಸಹಾಯವನ್ನು ಮಾಡುವುದು, ಅವರು ನಮ್ಮ ಅಗತ್ಯಗಳಿಗೆ ಅವರು ಸಹಾಯವನ್ನು ಮಾಡುವರು. ಇಂತಹ ಬಾಂಧವ್ಯಗಳನ್ನು ಒಳಗೊಂಡಿರುವಂತಹ ಸ್ನೇಹಿತರು ನಮ್ಮ ಬದುಕಿನಲ್ಲಿ ಇರುವಂಥದ್ದು ಅವಶ್ಯಕ. ಚಿಂತಿಸದಿರು, ಕೆಟ್ಟವರಿಗೆ ಕಾಲ ಸಮಯ ಹೇಗೆ ಕಾಲನ್ನು ಎಳೆಯುತ್ತದೆಯೋ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬೇಡ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎನ್ನುವುದನ್ನು ನೀನು ಕೇಳಿಯೇ ಇರುತ್ತೀಯ. ಹಾಗೆಯೇ ಇವತ್ತು ಅವರ ಕಾಲ ನಡೆಯುತ್ತಾ ಇದ್ದರೆ ನಾಳೆ ನಿನಗೂ ಒಂದು ಕಾಲ ಬಂದೇ ಬರುತ್ತದೆ. ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಜೀವನ ನಿಜವಾದಂತಹ ಸಂಗಾತಿ ಯಾರಾದರೂ ಇದ್ದರೆ ಅದು ನಿಮ್ಮ ಆರೋಗ್ಯ. ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಗ ಯಾರೂ ಕೂಡ ಅಲ್ಲವೇ ಅಲ್ಲ. ನಿಮ್ಮ ನಿಜವಾದಂತಹ ಸಂಗಾತಿ ನಿಮ್ಮ ದೇಹವೇ ಆಗಿದೆ, ನಿಮ್ಮ ಆರೋಗ್ಯವೇ ಆಗಿದೆ. ಹಾಗಾಗಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯ ಕೈಕೊಟ್ಟರೆ ನೀವು ಎಷ್ಟೇ ಖರ್ಚನ್ನು ಮಾಡಿದರೂ ಕೂಡ ಮತ್ತೊಮ್ಮೆ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನ ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರುವುದು ಒಳ್ಳೆಯದೇ. ಆದರೆ ಎಲ್ಲವೂ ಕೂಡ ನನ್ನಿಂದಲೇ ಆಗಿದ್ದು ಎನ್ನುವಂತಹ ಅಹಂಕಾರ ಯಾವತ್ತಿಗೂ ಕೂಡ ಬೇಡವೇ ಬೇಡ. ಏಕೆಂದರೆ ಅಹಂಕಾರ ಎನ್ನುವುದು ಮನುಷ್ಯನ ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅದನ್ನು ಕ್ಷಣಾರ್ಧದಲ್ಲಿ ಕೆಳಗೆ ಉರುಳಿಸುತ್ತದೆ. ಹಾಗಾಗಿ ಅಹಂಕಾರ ಒಳ್ಳೆಯದು ಅಲ್ಲವೇ ಅಲ್ಲ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಎಷ್ಟೋ ಸಲ ಶಿಕ್ಷೆ ಆಗುತ್ತದೆ. ಅದನ್ನು ನಾವು ಮರೆಯಲೇಬಾರದು. ಆದರೆ ಒಳ್ಳೆಯತನ ಎನ್ನುವುದು ಶಾಶ್ವತವಾಗಿ ಒಳ್ಳೆಯ ದಾರಿಯನ್ನು ಹಿಡಿಯುತ್ತದೆ. ಕೆಟ್ಟತನದಿಂದ ಮೇಲೆ ಬಂದಂಥವರು ಆ ಕ್ಷಣಕ್ಕೆ ಮಾತ್ರ ಅವರು ಬುದ್ಧಿವಂತರ ಹಾಗೆ, ಜಾಣನೆಯ ಹಾಗೆ, ಶ್ರೀಮಂತರ ಹಾಗೆ ಅಥವಾ ಜೀವನದಲ್ಲಿ ಸಾಧಿಸಿ ಇರುವಂತಹ ವ್ಯಕ್ತಿಗಳ ಹಾಗೆ ಕಾಣಿಸುತ್ತಾರೆ. ಆದರೆ ಅವರ ಸಮಯ ಎನ್ನುವುದು ಬಂದಾಗ ಅವರ ನಿಜ ಸ್ವರೂಪ ಏನು ಎನ್ನುವುದು ನಮಗೆ ತಿಳಿಯುವುದು. ಕೋಪ ಅನ್ನುವುದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿ ಬಿಡುತ್ತದೆ. ಕೋಪ ಎನ್ನುವುದು ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡುವುದೇ ಇಲ್ಲ. ಹಾಗಾಗಿ ತಾಳ್ಮೆ ಎನ್ನುವುದು ತಡವಾಗಿ ಬಂದರೂ ಕೂಡ ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ನಿಮಗೆ ಬಿಟ್ಟಿದ್ದು ನೀವು ಜೀವನದಲ್ಲಿ ಕೋಪವನ್ನು ಅನುಸರಿಸುತ್ತೀರೋ ಅಥವಾ ತಾಳ್ಮೆಯನ್ನು ಅನುಸರಿಸುತ್ತೀರೋ ಎಂದು. ಒಂದನ್ನು ಮಾತ್ರ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೋಪದಿಂದ ಇಡೀ ಜೀವನವೇ ಸರ್ವನಾಶವಾಗಬಹುದು. ಅದೇ ನಾವು ತಾಳ್ಮೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ತಾಳ್ಮೆಯಿಂದ ಇಡೀ ಜೀವನವೇ ಉಜ್ವಲವಾಗಿ ರೂಪಿತವಾಗುವುದು. ನೀನು ಏನನ್ನ ಬಯಸುತ್ತಿರುವೆಯೋ, ಏನನ್ನ ಹುಡುಕುತ್ತಿರುವೆಯೋ ಅದು ನಿನಗೆ ಬಂದು ಸೇರುವವರೆಗೂ ನೀನು ತಾಳ್ಮೆಯನ್ನು ತೆಗೆದುಕೊಂಡು ಕಾಯಲೇಬೇಕು. ತಾಳ್ಮೆಗೆನ್ನುವುದು ಇರಲಿ, ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸಮಯ ಬಂದಾಗ ಬಂದು ನಿನ್ನ ಬಳಿಗೆ ನೀನು ಹುಡುಕುತ್ತಿರುವುದು ಸೇರುತ್ತದೆ. ಯಾವಾಗಲೂ ಕೂಡ ಬೇರೆಯವರು ಏನಂದುಕೊಳ್ಳುತ್ತಾರೆಯೋ ಎಂದು ಭಯಭೀತಿಯಲ್ಲೇ ಜೀವನವನ್ನು ನಡೆಸುವುದಕ್ಕೆ ಹೋಗಬೇಡ. ಜೀವನ ಎನ್ನುವುದು ಬಹುದೊಡ್ಡ ಸೆರವಾಸ ಇದ್ದ ಹಾಗೆ. ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಬೇರೆಯವರ ಅಭಿಪ್ರಾಯಕ್ಕಾಗಿ ಕಾಯಲೇಬೇಡ. ನಿನ್ನ ಮನಸ್ಸಿಗೆ ಅನುಗುಣವಾಗಿ ನೀನು ನಿನ್ನ ಮನಸ್ಸಿನ ಮಾತನ್ನು ಕೇಳುವಂಥವನಾಗು.
ಮನಸ್ಸು ಎನ್ನುವುದು ನಿನ್ನ ಹಿಡಿತದಲ್ಲಿ ಇರಬೇಕೇ ವಿನಃ ನೀನು ಮನಸ್ಸಿನ ಹಿಡಿತದಲ್ಲಿ ಇರಬಾರದು. ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲುವನ್ನು ಸಾಧಿಸಬಹುದು, ಆದರೆ ಶತ್ರು ಯಾವಾಗಲೂ ಕೂಡ ಅಧರ್ಮದ ದಾರಿಯಿಂದಲೇ ಹೋಗಿರುತ್ತಾನೆ. ಅಧರ್ಮ ಎನ್ನುವುದು ಯಾವತ್ತಿಗೂ ಕೂಡ ಒಳ್ಳೆಯದು ಅಲ್ಲವೇ ಅಲ್ಲ. ಅಧರ್ಮದಿಂದ ಹಲವಾರು ತಲೆಮಾರುಗಳೇ ಉರುಳಿ ಹೋಗಿರುವುದನ್ನು ನೀವು ಇತಿಹಾಸದ ಪುಟಗಳಲ್ಲಿ ಕೇಳೇ ಇರುತ್ತೀರಾ. ಹಾಗಾಗಿ ಯಾವತ್ತಿಗೂ ಕೂಡ ಅಧರ್ಮದ ಹಾದಿಯನ್ನು ಜನರು ಆಯ್ಕೆಯನ್ನು ಮಾಡಿಕೊಳ್ಳಬಾರದು. ಯಾವಾಗಲೂ ಕೂಡ ಧರ್ಮದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವವರಿಗೆ ಸದಾ ಕಾಲ ಕೆಟ್ಟದ್ದೇ ಆಗಬಹುದು. ಆದರೆ ಆ ಕೆಟ್ಟದ್ದು ಕೊನೆಯವರೆಗೂ ಕೂಡ ಕೆಟ್ಟದ್ದಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಸಮಯವೂ ಕೂಡ ಬಂದೇ ಬರುತ್ತದೆ. ಅವರ ಒಂದು ನಿರ್ನಾಮ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಒಳ್ಳೆಯದನ್ನು ಮಾಡುತ್ತಾರೆಯೋ, ಯಾರು ಜೀವನದಲ್ಲಿ ಒಳ್ಳೆಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಜೀವನವನ್ನು ರೂಪಿಸಿಕೊಂಡು ಇರುತ್ತಾರೆಯೋ ಅಂಥವರಿಗೆ ದೇವರು ಖಂಡಿತವಾಗಿಯೂ ಕೂಡ ಕೈ ಹಿಡಿದೇ ಹಿಡಿಯುತ್ತಾನೆ. ಅಧರ್ಮದಿಂದ ಮೇಲೆ ಬಂದಂಥವರು ಆ ಕ್ಷಣಕ್ಕೆ ಮಾತ್ರ ಮೇಲೆ ಬಂದಿರುತ್ತಾರೆ. ಆದರೆ ದೇವರು ಎನ್ನುವವನು ಸಮಯ ಕಾಲ ಬಂದಾಗ ಅಂಥವರನ್ನು ನೆಲ ಕಚ್ಚುವಂತೆ ಉರುಳಿಸಿ ಬಿಡುತ್ತಾನೆ. ಕಾಲ ಎನ್ನುವುದು ಎಲ್ಲರಿಗೂ ಒಂದೇ. ಕಾಲ ಎನ್ನುವುದು ಬದಲಾಗುತ್ತಲೇ ಇರುತ್ತದೆ. ಇವತ್ತು ರಾಜನಾಗಿ ಮೆರೆದವನು ನಾಳೆ ಭಿಕ್ಷಕನಾಗಿ ಶಿಕ್ಷೆಯನ್ನು ಅನುಭವಿಸುವಂತಹ ಕಾಲವೂ ಕೂಡ ಬರಬಹುದು. ಹಾಗಾಗಿ ಮನುಷ್ಯ ಇದ್ದಾಗ ಹಿಗ್ಗಬಾರದು, ಕಳೆದುಕೊಂಡಾಗ ಕುಗ್ಗಲೂಬಾರದು. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮವಾಗಿರುವಂತಹ ಸ್ನೇಹಿತ. ಆತನಿಗೆ ಇತರೆ ಸ್ನೇಹಿತನ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಮನಸ್ಸು ಎನ್ನುವುದು ಆತನಿಗೆ ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ದಾರಿಯನ್ನು, ಒಳ್ಳೆಯ ಸಂಬಂಧವನ್ನು, ಒಳ್ಳೆಯ ಸ್ನೇಹಿತರನ್ನು ತಂದುಕೊಡುತ್ತದೆ. ಆದರೆ ಮನಸ್ಸು ಗೆಲ್ಲುವಲ್ಲಿ ವಿಫಲ ಆಗಿರುವಂತಹ ವ್ಯಕ್ತಿ ಮನಸ್ಸಿಗೆ ಅತ್ಯಂತ ದೊಡ್ಡ ಶತ್ರುವಾಗಿ ಬಿಡುತ್ತಾನೆ. ಹಾಗಾಗಿ ಮೊದಲು ನಾವು ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಮನಸ್ಸಿನ ಮಾತನ್ನು ಆಲಿಸಬೇಕು. ಮನಸ್ಸನ್ನು ಗೆಲ್ಲುವಲ್ಲಿ ನಮ್ಮ ಪ್ರಯತ್ನ ಎನ್ನುವುದು ಇರಬೇಕು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಕೂಡ ಬಿಟ್ಟು ಬಿಡು. ನರಕ ಸ್ವರ್ಗ ಎಲ್ಲವೂ ಕೂಡ ಇಲ್ಲೇ ಇದೆ. ಅದು ನೀನು ಮಾಡುವಂತಹ ಕಾರ್ಯ ಕೆಲಸಗಳಲ್ಲಿ ಇದೆ. ಹಾಗಾಗಿ ನೀನು ಸದಾ ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡು, ಒಳ್ಳೆಯ ಆಲೋಚನೆಗಳನ್ನು ಮಾಡು. ನಿನ್ನ ಅಕ್ಕಪಕ್ಕದಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊ. ಒಳ್ಳೆಯ ಸಂಬಂಧಿಕರೊಂದಿಗೆ ಜೀವನವನ್ನು ನಡೆಸು. ಒಳ್ಳೆಯ ಬಾಂಧವ್ಯವನ್ನು ಮೈಗೂಡಿಸಿಕೊ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯ ಎಂದು? ನೀನು ಮಾಡುತ್ತಿರುವುದು ಒಳ್ಳೆಯದೇ ಇರಬಹುದು, ಕೆಟ್ಟದ್ದೇ ಇರಬಹುದು. ಆದರೆ ಅದು ಯಾವಾಗ ಸಮಯ ಬಂದಾಗ ನಿನಗೆ ತಿಳಿಯುವುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಾಗಾಯಿತು ಹೀಗಾಯಿತು ಎಂದು ಮನಸ್ಸನ್ನು ನೊಂದಿಕೊಳ್ಳಬೇಡ. ಮನಸ್ಸು ಎನ್ನುವುದು ನೊಂದಿಕೊಂಡಾಗ ಮಾತ್ರ ನಿನ್ನ ದಾರಿ ಎನ್ನುವುದು ತಪ್ಪಿದಂತೆ ಆಗುವುದು. ಹಾಗಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಕಣ್ಣು ಮುಚ್ಚಿ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿಕೊ. ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಆ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ. ಸ್ವರ್ಗಕ್ಕಾಗಿ ಸ್ವಾರ್ಥಕ್ಕಾಗಿ ಯಾರಿಗೂ ಕೂಡ ಕಣ್ಣೀರನ್ನು ಹಾಕಿಸಲೇಬೇಡಿ. ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಆ ಭಗವಂತನೇ ನೋಡಿಕೊಳ್ಳುತ್ತಾನೆ ಯಾರಿಗೆ ಯಾವಾಗ ಏನನ್ನು ಕರುಣಿಸಬೇಕು. ಇಲ್ಲಿ ಸಂಬಂಧ ದೊಡ್ಡದ್ದಲ್ಲ, ಪದವಿಯೂ ಕೂಡ ದೊಡ್ಡದ್ದಲ್ಲ, ಹಣ ಇದ್ದಂತಹ ವ್ಯಕ್ತಿಯೂ ಕೂಡ ದೊಡ್ಡವನು ಅಲ್ಲವೇ ಅಲ್ಲ. ಯಾರ ಬಳಿಯಲ್ಲಿ ನಿಜವಾಗಿ ಸಂಸ್ಕೃತ ಎನ್ನುವುದು ಇರುತ್ತದೆಯೋ, ಯಾರ ಬಳಿಯಲ್ಲಿ ದೊಡ್ಡವರು ಸಣ್ಣವರು ಎನ್ನುವಂತಹ ಗೌರವ ನೀಡುವಂತಹ ಸ್ವಭಾವ ಇರುತ್ತದೆಯೋ, ಯಾರ ಬಳಿಯಲ್ಲಿ ಸಂಸ್ಕೃತಿ ಅನ್ನುವುದು ಮೈಗೂಡಿಸಿಕೊಂಡು ಬೆಳೆದಿರುತ್ತಾರೆಯೋ ಅಂಥವರ ಬಳಿಯಲ್ಲಿ ದೇವರು ಸದಾ ಕಾಲ ಇರುತ್ತಾನೆ. ಹಾಗಾಗಿ ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು. ನಾವು ಎಷ್ಟೇ ಅನ್ಯಾಯಕ್ಕೆ ಒಳಗಾದರೂ ಕೂಡ, ನಾವು ಎಷ್ಟೇ ಅನ್ಯಾಯಕ್ಕೆ ಒಳಗಾದರೂ, ನಾವು ಎಷ್ಟೇ ಅಪಮಾನಗಳನ್ನು ಎದುರಿಸಿದರೂ ಕೂಡ, ಅಷ್ಟೊಂದು ಸಲ ಕೆಳಗೆ ಬಿದ್ದರೂ ಕೂಡ ಮುಖ್ಯವಾದದ್ದು ಯಾವುದು ಗೊತ್ತಾ? ನಾವು ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ.
ಹಾಗಾಗಿ ಪರಿಸ್ಥಿತಿಗಳು ಎನ್ನುವುದು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿರುತ್ತದೆ. ಹಾಗಾಗಿ ಆ ಪರಿಸ್ಥಿತಿಗಳನ್ನು ನಾವು ಹೇಗೆ ನಿಭಾಯಿಸುತ್ತೇವೆ, ಆ ಪರಿಸ್ಥಿತಿಗಳಿಂದ ನಾವು ಜೀವನದಲ್ಲಿ ಹೇಗೆ ಮುಂದೆ ಬರುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಜೀವನದಲ್ಲಿ ನಮ್ಮ ಬದುಕು ನಿರ್ಧಾರವಾಗುವುದು ನಾವು ಆ ಒಂದು ಸಮಯದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ. ಜೀವನ ಎನ್ನುವುದು ಬಹಳನೇ ಅತ್ಯಮೂಲ್ಯವಾಗಿರುವುದು. ನಾವು ಜೀವನವನ್ನು ಸರಿಯಾದ ದಾರಿಯಲ್ಲಿ ಧರ್ಮಯುತವಾಗಿ ರೂಪಿಸಿಕೊಳ್ಳಬೇಕು. ಯಾರ ಮನಸ್ಸಿಗೂ ಕೂಡ ನೋವನ್ನು ಉಂಟು ಮಾಡದೆ, ಯಾರ ಧರ್ಮಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡದೆ, ಇತರೆ ಯಾವ ವ್ಯಕ್ತಿಗೂ ಕೂಡ ನಮ್ಮಿಂದ ಹಾನಿಯಾಗದೆ ಇರುವ ರೀತಿಯಲ್ಲಿ ನಾವು ನೋಡಬೇಕು. ಅದೇ ರೀತಿಯಾಗಿ ನಾವು ಬೆಳವಣಿಗೆಯನ್ನು ಹೊಂದಬೇಕು. ಬದಲಿಗೆ ನಾವು ಯಾವ ದಾರಿಯಲ್ಲಿ ಹೆಜ್ಜೆಗಳನ್ನು ಇಡುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಒಳ್ಳೆಯ ದಾರಿಯೂ ಕೂಡ ಇರುತ್ತದೆ, ಒಳ್ಳೆಯ ಹೆಜ್ಜೆಯೂ ಕೂಡ ಇರುತ್ತದೆ. ಒಳ್ಳೆಯ ದಾರಿಯೊಂದಿಗೆ ಒಳ್ಳೆಯ ಹೆಜ್ಜೆಯನ್ನು ಇಡಿ, ಕೆಟ್ಟ ದಾರಿಯೊಂದಿಗೆ ಕೆಟ್ಟ ಹೆಜ್ಜೆಯನ್ನು ಇಟ್ಟಂಥವರು ಕೆಟ್ಟ ರೀತಿಯ ಪರಿಣಾಮದಿಂದಲೇ ತಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಬೇರೆಯವರ ಬಗ್ಗೆ ಆಲೋಚನೆಗಳನ್ನು ಮಾಡಿಕೊಳ್ಳುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಸಮಯ ಎನ್ನುವುದು ಅತ್ಯಮೂಲ್ಯವಾದದ್ದು. ಯಾವ ವ್ಯಕ್ತಿಯು ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾನೆಯೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಸಮಯಕ್ಕೆ ಮೊದಲು ಗೌರವಿಸುವುದನ್ನು ಕಲಿತುಕೊಳ್ಳಿ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡುವುದನ್ನು ಕಲಿತುಕೊಳ್ಳಿ. ತಪ್ಪು ಯಾರು ತಾನೇ ಮಾಡುವುದಿಲ್ಲ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವ ಎಂದು ಹೇಳುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕ್ಷಣಗಳು ಬಂದೇ ಬರುತ್ತದೆ. ನೊಂದವರ ಕಣ್ಣೀರು ಒರೆಸುವುದಕ್ಕೆ ಸಮಯವು ಹೇಗೆ ಕಾಯುತ್ತಾ ಇರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆಯನ್ನು ಕೊಡುವುದಕ್ಕೆ ಸಮಯ ಎನ್ನುವುದು ಕಾಯುತ್ತಲೇ ಇರುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಯಾರನ್ನೂ ಕೂಡ ನೋಯಿಸಿ ನಾನು ಮಾತ್ರ ಸಂತೋಷವಾಗಿ ಇರುತ್ತೇನೆ ಎಂದುಕೊಂಡರೆ ಅದು ಮುಟ್ಟಾಳತನ ಆಗುತ್ತದೆ. ಕಾಲ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ದಿನನಿತ್ಯ ಅಳಿಸುವವರೆಗೆ ಅಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡಬೇಕು ಅಷ್ಟೇ. ಸಮಯ ಎನ್ನುವುದು ಎಲ್ಲರಿಗೂ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ನಾವು ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಅತಿಯಾದಂತಹ ಬುದ್ಧಿವಂತಿಕೆ ಅಲ್ಲವೇ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ಬಲವಾದ ನಂಬಿಕೆಯಿಂದ ಆಗಿರುತ್ತದೆ. ನಂಬಿಕೆ ಎನ್ನುವುದು ಯಾರ ಮೇಲೆಯೂ ಕೂಡ ಇಂದಿನ ಸ್ಥಿತಿಗತಿಗಳಲ್ಲಿ ಇಡುವುದು ಕೊಂಚ ನಮಗೆ ಅಪಾಯವನ್ನೇ ಕೊಡಬಹುದು. ಹಿಂದೆ ಮುಂದೆ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಿ ಆತನ ಗುಣವನ್ನು ನೋಡಿ ಆತನ ಮೇಲೆ ನಂಬಿಕೆಯನ್ನು ಇಡಬೇಕು. ಏಕೆಂದರೆ ಇಂದಿನ ಪ್ರಸ್ತುತವಾಗಿರುವಂತಹ ಜೀವನ ಶೈಲಿಯನ್ನು ನೋಡಿದಾಗ ಇಲ್ಲಿ ಸ್ವಾರ್ಥತೆ ಎನ್ನುವುದು ತುಂಬಿ ತುಳುಕುತ್ತಿದೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವಂತಹ ಎರಡು ಬಲವಾದ ಆಯುಧಗಳು ಅಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಅನುಮಾನ ಎನ್ನುವುದು ಯಾರ ಮೇಲೆಯೂ ಕೂಡ ಸುಖ ಸುಮ್ಮನೆ ಬರಬಾರದು. ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎನ್ನುವ ಮಾತಿಗೆ ಅನುಗುಣವಾಗಿ ಅನುಮಾನವನ್ನು ಪಡಲೇಬಾರದು. ಅದು ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವುದನ್ನು ಅರಿತು ತದನಂತರದಲ್ಲಿ ಅನುಮಾನವನ್ನು ಪಡಬೇಕು. ಜೀವನದಲ್ಲಿ ಬರೆದಿಟ್ಟು ಜೀವನವನ್ನು ಮಾಡುವುದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಆದರೆ ನಾವು ಬೇರೆಯವರು ಬರೆದಿಡುವಂತೆ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಎಲ್ಲರಿಂದಲೂ ಕೂಡ ಸಾಧ್ಯವಾಗುತ್ತದೆ. ಹಾಗಾಗಿ ಅಂತಹ ಜೀವನ ಶೈಲಿಯನ್ನು ನೀವು ರೂಪಿಸಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.